ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನನ್ನ ವ್ಲಾಗ್ನ ಜರ್ನಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಆಗಿದೆ ಸಂಜೆ 4:15. ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಅಂತಂದರೆ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಯಾಕೆ ಏನು ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ನಾವಿವಾಗ ಹುಬ್ಳಿ ಗಬ್ಬೂರು ರೀಚ್ ಆಗಿದ್ದೀವಿ. ಇಲ್ಲಿ ಕಾಫಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಹಾಗೆ ಅಲ್ಲಿ ನನ್ನ ತಮ್ಮ ಇದ್ದ, ಅವನು ಕೂಡ ಮಾತಾಡಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. RTO ಆಫೀಸ್ ಹತ್ರನೇ ಅವನ ಅಂಗಡಿ ಇರೋದು. ಹಾಗಾಗಿ ಅಲ್ಲೇ ನಿಲ್ಲಿಸ್ಬಿಟ್ಟು ಕಾಫಿನ ಕುಡಿದು ಮಾತಾಡಿಸ್ಕೊಂಡು ಮನೆಗೆ ಹೊರಟ್ವಿ. ಅವನು ಆಮೇಲೆ ಮನೆಗೆ ಬರ್ತೀನಿ ಅಂದ. ಹಾಗಾಗಿ ಸರಿ ಅಂತ ನಾವು ಕೂಡ ಮನೆಗೆ ಹೊರಟ್ವಿ. ಸಿದ್ಧಾರೂಢ ಮಠದ ಹತ್ರ ಇದ್ದೀವಿ. ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಇವಾಗ ಟೈಮ್ ಆಗಿದೆ 7:15. ಮತ್ತು ನನ್ನ ವ್ಲಾಗ್ನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಮನೆಗೆ ಬರೋಷ್ಟರಲ್ಲಿ ಪಾನಿಪುರಿ ಕೂಡ ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನಮ್ಮಮ್ಮ ತಲೆಕಾಲು ಸಾರು ಮಾಡ್ತಿದ್ದಾರೆ. ಅಮ್ಮ ನಮ್ಮ ಜೊತೆಗೇ ಊರಿಗೆ ಬಂದರು. ಅಷ್ಟರಲ್ಲಿ ತಲೆಕಾಲೆಲ್ಲ ತರಿಸಿಟ್ಟಿದ್ರು. ಹಾಗಾಗಿ ತಲೆಕಾಲು ಸಾರು ಮಾಡ್ತಾಯಿದ್ದಾರೆ. ಈ ಕಡೆ ಪೂರಿ ಕರಿತಿದ್ದಾರೆ, ಆ ಕಡೆ ಸೋನು ಪಾನಿ ಮಾಡ್ತಾಯಿದ್ಲು. ಅಮ್ಮ ಇಲ್ಲಿ ಎಲ್ಲ ಹೆಚ್ಚಿ ರುಬ್ಬಿ ಒಗ್ಗರಣೆ ಹಾಕಿ ಸಾಂಬಾರಿಗೆ ಇಡ್ತಾಯಿದ್ರು. ಫ್ರೆಂಡ್ಸ್, ಇವಾಗ ನಾವು ಎಲ್ಲರೂ ಕೂಡ ಮಾತಾಡ್ಕೊಂಡು ಕೂತಿದ್ವಿ. ಇವಾಗ ಹೊರಗಡೆ ಹೋಗಬೇಕು, ಸ್ವಲ್ಪ ಶಾಪಿಂಗಿಗೆ. ಹೊಸ ಮಾಲ್ ಮಾಡಿದ್ದಾರೆ ಹುಬ್ಳೀಲಿ, ಅಲ್ಲಿಗೆ ಹೋಗೋಣ ಅಂತ. ಸಲ ಬಂದಾಗ ಹೋಗೋಣ ಅಂದ್ಕೊಂಡೆ, ಆಗಿರಲಿಲ್ಲ ದೀಪಾವಳಿಗೆ ಬಂದಾಗ. ಅದಕ್ಕೋಸ್ಕರ ಇವಾಗ ಹೋಗಿ ಹಾಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ, ಮುಗಿಸ್ಕೊಂಬರೋಣ ಅಂತ. ಇವಾಗ ಪಾನಿಪುರಿ ತಿನ್ನಬೇಕು ಫ್ರೆಂಡ್ಸ್. ಪಾನಿಪುರಿ ತಿಂದ್ಬಿಟ್ಟು ಹೊರಡ್ತೀವಿ. ಟೈಮ್ ಆಲ್ರೆಡಿ 8:15 ಏನೋ ಆಗಿದೆ. ಚೆನ್ನಾಗಿತ್ತು ಪಾನಿಪುರಿ ತಿಂದ್ಬಿಟ್ಟು ನಾವು ಇವಾಗ ಹೊರಗಡೆ ಹೊರಟ್ವಿ. ಫ್ರೆಂಡ್ಸ್, ಇವಾಗ ನಾವು ಆಟೋದಲ್ಲಿ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಜಾಸ್ತಿ ನಾವು ಆಟೋ ಇಲ್ಲ ಬೈಕಲ್ಲೇ ಓಡಾಡ್ತೀವಿ, ಸಿಟಿ ಒಳಗಡೆ ಎಲ್ಲ. ಯಾಕಂದರೆ ಟ್ರಾಫಿಕ್ ಇರುತ್ತಲ್ವ, ಬೈಕ್ ಬೆಸ್ಟ್ ಅನಿಸುತ್ತೆ. ಬೈಕು ಆಟೋ, ಕಾರ್ ಅಂದರೆ ಪಾರ್ಕಿಂಗ್ ಮಾಡೋದಕ್ಕೆಲ್ಲ ಜಾಗ ಹುಡುಕಬೇಕು. ಅದಕ್ಕೋಸ್ಕರ ನಾವು ಜಾಸ್ತಿ ಆಟೋದಲ್ಲಿ ಬೈಕಲ್ಲೇ ಓಡಾಡ್ತೀವಿ ಸಿಟಿ ಒಳಗಡೆ ಎಲ್ಲ. ಇವಾಗ ಮಾಲ್ಗೆ ಬಂದ್ವಿ. ಇದೆ ಫ್ರೆಂಡ್ಸ್ ಹೊಸ ಮಾಲ್, NRP ಮಾಲ್. ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೇಗಿದೆ ಏನು ಅಂತ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನಾವಿವಾಗ 3rd ಫ್ಲೋರ್ಗೇನೋ ಹೋಗಬೇಕು. ಕೆಳಗಡೆಯಿಂದ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಎಲ್ಲ ಅಂಗಡಿಗಳೂ ಒಂದೇ ಕಡೆ ಇದೆ. ಶಾಪ್ಗಳೆಲ್ಲ ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇಲ್ಲಿ. ನಾವು ಏನೇನು ಬೇಕು, ನಾವೇನೇನು ತರಕ್ಕೆ ಹೋಗಿದ್ವಿ ಅಂದರೆ, ನಾವು ಡ್ರೆಸ್ ತೊಗೋಬೇಕಾಗಿತ್ತು, ಹಾಗೆ ಗಿಫ್ಟ್ ಐಟಮ್ಸ್ ತೊಗೋಬೇಕಾಗಿತ್ತು. ಹಾಗಾಗಿ ಹೋದ್ವಿ. ಟೈಮ್ ಬೇರೆ ಆಗಿಬಿಟ್ಟಿತ್ತು ನಮಗೆ. 9:30 ಕ್ಲೋಸ್ ಅನಿಸುತ್ತೆ. ಹಾಗಾಗಿ ಬೇಗ ಹೋಗಿ ಮತ್ತೆ ನಾವು ನಾಳೆ ಬರೋದಕ್ಕೆ ಟೈಮ್ ಇರೋದಿಲ್ಲ ಅಂತ ಇವತ್ತೇ ಬಂದಿದ್ದೀವಿ. ನಾಳೆ ಎಲ್ಲಿಗೋ ಹೊರಟಿದ್ದೀವಿ, ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಮೇಲ್ಗಡೆ ಬಂದ್ವಿ ನಾವಿವಾಗ. ಫ್ರೆಂಡ್ಸ್, ನಾವು ಡ್ರೆಸ್ ತೊಗೋಬೇಕಾಗಿತ್ತು, ಹಾಗಾಗಿ ಬಂದ್ವಿ. ಫಸ್ಟಿಗೆ ಈ ಶಾಪಿಂಗ್ ಮಾಲಲ್ಲೇ ನಮಗೆ ಇಷ್ಟ ಆಯಿತು. ಹಾಗಾಗಿ ಇಲ್ಲೇ ತೊಗೊಂಡ್ಬಿಟ್ವಿ, ಬೇರೆ ಕಡೆ ನೋಡೋಕ್ಕೆ ಹೋಗಲಿಲ್ಲ. ಇದೇ ಥರ ನಾವು ವೈಟ್ ಒಂದು ತೊಗೊಂಡಿದ್ದೀವಿ ನೋಡಿ. ಇದು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು. ಹಾಗೆ ಇನ್ನೊಂದು ಡ್ರೆಸ್ ತೊಗೋಬೇಕು, ಆ ಕಡೆ ಸೈಡಲ್ಲಿತ್ತು, ನೋಡ್ತಾ ಇದ್ವಿ. ಹಾಗೆ ನಾವು ಪಕ್ಕದಲ್ಲಿ ಗಿಫ್ಟ್ ಸೆಂಟರ್ ಇತ್ತು, ಅಲ್ಲಿಗೆ ಬಂದ್ವಿ. ಅಲ್ಲೂ ಕೂಡ ಕೆಲವೊಂದು ಪರ್ಸೆಲ್ಲ ತೊಗೊಂಡು, ಸಾನು ತೊಗೊಂಡ್ಲು. ಈಗ ಕಾಣಿಸ್ತಿದೆಯಲ್ಲ, ಈ ಪರ್ಸ್ ತೊಗೊಂಡ್ಲು. ಯಾಕೆ ಅಂತ ಹೇಳ್ತೀನಿ, ಕೊನೆವರೆಗೂ ನೋಡಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಚೆನ್ನಾಗಿತ್ತು ಚಿಕ್ಕದಾಗಿ, ಆದರೆ ಸ್ವಲ್ಪ ಪ್ರೈಸ್ ಎಲ್ಲ ಕಾಸ್ಟ್ಲಿನೇ ಇದ್ದಾವಿಲ್ಲಿ. ಮಾಲ್ ಒಳಗಡೆ ಆಲ್ಮೋಸ್ಟ್ ಕಾಸ್ಟ್ಲಿ ಇರುತ್ತೆ. ಹಾಗೆ ಟೆಡಿಗಳು ಫ್ರೆಂಡ್ಸ್, ಚಿಕ್ಕ ಪುಟ್ಟ ಗೊಂಬೆಗೆಲ್ಲ 1,000 1,500 ಈ ರೀತಿಯಾಗಿದೆ. ಇನ್ನು ದೊಡ್ಡದಿನ್ನ ಕಾಸ್ಟ್ಲಿ. ಚಿಕ್ಕ ಪುಟಾಣಿಗೆ ಅಷ್ಟೊಂದೆಲ್ಲ ರೇಟ್ ಇದೆ ಫ್ರೆಂಡ್ಸ್. ಇವಾಗ ಶಾಪಿಂಗ್ ಮುಗೀತು ನಮ್ಮದು. ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದರೆ ಇವಾಗಿನ್ನೂ ತಿನ್ಕೊಂಡು ಬಂದಿದ್ವಿ ಪಾನಿಪುರಿ. ಹಾಗಾಗಿ ಬೇಡ ಅಂತ ಮನೆಗೆ ಹೊರಟ್ವಿ. ನೋಡಿ ಹೊರಗಡೆ ಈ ರೀತಿಯಾಗಿದೆ. ನಾನು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಮನೆಗೆ ಬಂದ್ವಿ ಫ್ರೆಂಡ್ಸ್. ಇವಾಗ ಊಟ ಮಾಡಬೇಕು ಫ್ರೆಂಡ್ಸ್. ಇವಾಗ ಊಟ ಮಾಡ್ತಾ ಇದ್ದೀವಿ. ಊಟಕ್ಕೆ ತಲೆಕಾಲು ಸಾರು, ಹಾಗೆ ಕೈಮಾ ಉಂಡೆ ಚಪಾತಿ. ಇವರು ನಮ್ಮ ಸಿಸ್ಟರ್, ಅಲ್ಲಿ ನಮ್ಮಮ್ಮ ಬಡಿಸ್ತಾ ಇದ್ದಾರೆ ಎಲ್ಲರಿಗೂ. ನಮ್ಮ ಅಕ್ಕ ಚಿಕನ್ ಅಷ್ಟೇ ತಿನ್ನೋದು ಫ್ರೆಂಡ್ಸ್.
ಫ್ರೆಂಡ್ಸ್ ಇವತ್ತು ಅಂದರೆ ನಾಳೆ ಸೋನು ಬರ್ತಡೆ. ಇವತ್ತು 12 ಗಂಟೆಗೆ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಇವಾಗ ಕರೆಕ್ಟಾಗಿ ಟೈಮ್ 12 ಗಂಟೆ ಆಗಿದೆ. ಅವಳಿಗೂ ಅವ್ರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ರು. ಇವಾಗ ನಾವು ಕೂಡ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಹ್ಯಾಪಿ ಬರ್ಡೇ ಟು ಯು. ಫ್ರೆಂಡ್ಸ್ ಈಗ ಒಬ್ಬೊಬ್ಬರಾಗಿ ಕೇಕ್ ತಿನ್ನಿಸ್ತಾ ಇದ್ದೀವಿ. ಇವಾಗ ನಮ್ಮ ಬಾಬಾ ನಮ್ಮ ಅಪ್ಪಾಜಿ ತಿನ್ನಿಸ್ತಾ ಇದ್ದಾರೆ. ಆವಾಗಲೇ ನಮ್ಮ ಮನೆಯವ್ರು ಕೇಕ್ ತಿನ್ನಿಸ್ಬಿಟ್ಟು ಹೋದರು. ನಿದ್ದೆ ಬರ್ತಾಯಿತ್ತು ಫ್ರೆಂಡ್ಸ್. ಆಗಲೇ ಇಷ್ಟವರೆಗೂ ಎಚ್ಚರ ಇದ್ವಿ. ಇವಾಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಆಮೇಲೆ ಎಚ್ಚರ ಆಗಿಬಿಟ್ರೆ ನಿದ್ದೆನೇ ಬರೋದಿಲ್ಲ. ಆಮೇಲೆ ತುಂಬ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅವ್ರು ನಮ್ಮಕ್ಕ ಇವಾಗ ನಮ್ಮಮ್ಮ ಕೇಕ್ ತಿನ್ನಿಸ್ತಾ ಇದ್ದಾರೆ. ಸಾನು ಅವ್ರ ಅಕ್ಕಂಗಂತ ಸ್ಪೆಷಲ್ಲಾಗಿ ಗಿಫ್ಟ್ ಅವಳೆ ಬಾಕ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಮಾಡಿದ್ದಾಳೆ. ಕೊನೆವರೆಗೂ ನೋಡಿ. ಹಾಗೆ ಈಗ ನಮ್ಮಕ್ಕ ಗಿಫ್ಟ್ ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ ಒಂದೊಂದು ಥರ ವೆರೈಟಿಯಾಗಿ ಗಿಫ್ಟನ್ನ ಕೊಡ್ತಾರೆ ಸರ್ಪ್ರೈಸಾಗಿ. ಈ ಸಲ ಗಿಫ್ಟ್ ಒಂಥರ ಚೆನ್ನಾಗಿತ್ತು ಫ್ರೆಂಡ್ಸ್. ಓಪನ್ ಮಾಡ್ತಿದ್ದಾಳೆ. ಫ್ರೆಂಡ್ಸ್ ಅದರಲ್ಲಿ ಹೊಸ ಹೊಸ ನೋಟ್ಗಳು ಬರುತ್ತಲ್ಲ, ಒರಿಜಿನಲ್ ನೋಟ್ಗಳೇ, ಅದನ್ನೆಲ್ಲ ರೋಲ್ ಮಾಡಿಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿ ಜೋಡಿಸಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಗೋಲ್ಡು ಆ ಥರ ಕೊಡ್ತಾಯಿದ್ರು. ಹೋದ ಸಲ ಡೈಮಂಡ್ ಕೊಡ್ತಿದ್ರು, ಈ ಸಲ ಕೊಡಿಸಿದ್ದಾರೆ. ಹೋದ ಸಲ ಡೈಮಂಡ್ ಬ್ರಾಸ್ಲೆಟ್ ಕೊಡಿಸಿದ್ರು. ಅದಕ್ಕೆ ಈ ರೀತಿಯಾಗಿ ಡಿಫ್ರೆಂಟ್ ಈ ರೀತಿಯಾಗಿ ದುಡ್ಡನ್ನ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಒರಿಜಿನಲ್ ನೋಟ ಡೂಪ್ಲಿಕೇಟ್ ನೋಟ ಅಂತ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಯಾಕಂದರೆ ಫುಲ್ಲು ಹೊಸ ಹೊಸ ನೋಟ್ ಇತ್ತಲ್ವ, ಹಾಗಾಗಿ ಎಲ್ಲ ಒರಿಜಿನಲ್ ನೋಟೆ. ಹಾಗೆ ಎಷ್ಟಿದೆ ಎಣ್ಸು ಅಂತ ಹೇಳ್ತಿದ್ವಿ. ಆಮೇಲೆ ಮತ್ತೆ ಬೇಡ ಬಿಡು, ಟೈಮ್ ಆಗುತ್ತೆ, ನಿಧಾನಕ್ಕೆ ನಾಳೆ ಎಣ್ಸು ಅಂತ ಎಷ್ಟಿದೆ ಅಂತ ನಾವು ಹೇಳಿಲ್ಲ ಎಷ್ಟಿದೆ ಅಮೌಂಟ್ ಅಂತ. ನನಗೂ ಕೂಡ ಗೊತ್ತಿಲ್ಲ ಎಷ್ಟಿದೆ ಅಂತ. ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದು ಎಷ್ಟು ಅಮೌಂಟ್ ಇರ್ಬೋದು ಅಂತ. ಬೇಕು ಅಂತ ಎಣ್ಸೋಕ್ಕೆ ಹೇಳಿದ್ವಿ. ಆಮೇಲೆ ಮತ್ತೆ ಲೇಟ್ ಆಗಿಬಿಡುತ್ತೆ, ಬೇಡ ಎತ್ತಿಡು ಅಂತ ಹೇಳಿ ಎತ್ತಿಡ್ಸಿದ್ವಿ. ಫ್ರೆಂಡ್ಸ್ ಇವಾಗ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ. ನಾನು ವೈಟ್ ಕಲರ್ ಟಾಪ್ ತೋರಿಸಿದ್ನಲ್ವ, ಅದನ್ನು ನಾನು ತೊಗೊಂಡಿದ್ದು ಸೋನು ಗಿಫ್ಟ್ ಕೊಡೋದಕ್ಕೆ ಅಂತ ಅದನ್ನು ಕೊಟ್ಟೆ. ಇನ್ನು ಬೇರೆ ಎಲ್ಲ ಶಾಪಿಂಗ್ ಮಾಡಿದ್ವಲ್ಲ, ಅದೆಲ್ಲ ಅವಳು ತೊಗೊಂಡಿದ್ದು. ಹಾಗೆ ಮಾತಾಡಿಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ವಿ. ಇವಾಗ ಸಾನು ಕೊಡ್ತಾ ಇದ್ದಾಳೆ ಫ್ರೆಂಡ್ಸ್ ಗಿಫ್ಟ್. ಸಾನು ಏನೇನು ಗಿಫ್ಟ್ ಕೊಡ್ತಾಳೆ ಅಂತ ನೋಡೋಣ. ಹಾಗೆ ನಾವು ಸೋನು ಬರ್ತಡೆಗೆ ನಾಳೆ ಪ್ಲ್ಯಾನ್ ಮಾಡಿದ್ದಾರೆ, ಹೊರಗಡೆ ಬರ್ತಡೇ ಮಾಡಬೇಕು ಅಂತ. ಒನ್ ಡೇ ನಾಳೆ ಫುಲ್ಲು ಹೊರಗಡೆನೇ ಬರ್ತಡೇ ಸೆಲೆಬ್ರೇಷನ್ ಮಾಡೋದು. ಎಲ್ಲಿ ಮಾಡ್ತೀವಿ ಏನು ಅಂತ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಅವಳು ಬರ್ತಡೇ ಸೆಲೆಬ್ರೇಷನ್ಗಂತಲೇ ಹೊರಗಡೆ ಹೊರಟಿದ್ದೀವಿ. ಅದಕ್ಕೋಸ್ಕರ ಗಿಫ್ಟೆಲ್ಲ ಇವತ್ತೇ ಕೊಡ್ತಾ ಇರೋದು. ನಾಳೆ ಹೊರಗಡೆ ಹೋಗಿ ಅಲ್ಲಿ ಬರ್ತಡೇ ಸೆಲೆಬ್ರೇಷನ್ ಮಾಡೋದು. ಯಾವ ಪ್ಲೇಸಿಗೆ ಹೋಗ್ತೀವಿ ಏನು ಅಂತ ಎಲ್ಲ ಒಂದೊಂದಾಗೆ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ. ಇನ್ನೂ ಒಂದು 3-4 ವ್ಲಾಗನ್ನು ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಾನು ಫುಲ್ಲು ಪ್ಯಾಕ್ ಮಾಡಿಬಿಟ್ಟಿದ್ಲು ಟೇಪೆಲ್ಲ ಹಚ್ಚಿ. ದುಡ್ಡು ನೋಡಿ ನಾನೇ ಶಾಕ್ ಆಗಿನಿ. ಕ್ಯಾರೆಕ್ಟರ್ ಅಂತ ತಡಿಯೇ ವಿಡಿಯೋ ಮಾಡ್ಕೊಂತೀನಿ. ಏನೋ ಕ್ಯಾರೆಕ್ಟರ್ ಗೊಂಬೆ ಅದೇನು ಕ್ಲಿಪ್ ಅವತ್ತಿದ್ರಾಗ ತಗೊಂಬಂದಿದ್ಲು ಅದನ್ನು.
ಸಾನು ಬ್ರಾಸ್ಲೈಟು, ಹಾಗೆ ಕ್ಲಿಪ್ಪು, ಆಮೇಲೆ ಚಿಕ್ಕ ಸ್ಮಾಲ್ ಕ್ಲಿಪ್ ಬರುತ್ತಲ್ಲ ಅದು, ಆಮೇಲೆ ಅವಳೇ ಬರೆದಿರೋಂಥ ಲೆಟರ್ಸು, ಆಮೇಲೆ ಡೈರಿ, ಹಾಗೆ ಅಲ್ಲಿ ಪರ್ಸ್ ತೊಗೊಂಡ್ಲು ಒಂದು, ಅದು ಚಿಕ್ಕ ಪರ್ಸು. ಬ್ರಾಸ್ಲೆಟ್ ಎಲ್ಲ ಮೊನ್ನೆನೇ ತೊಗೊಂಡಿದ್ಲು ಅವಳು ಊರಲ್ಲಿ. ಹಾಗೆ ಲೆಟರ್ ಕೂಡ ಪ್ರತಿ ವರ್ಷ ಕೂಡ ಅವಳು ಎಲ್ಲರ ಬರ್ತಡೆಗೆ ಲೆಟರ್ಸ್ನ ಬರೆದ್ಬಿಟ್ಟು ಕೊಡ್ತಾಳೆ. ಆಮೇಲೆ ಅದ್ರ ಬಾಕ್ಸ್ ಮೇಲ್ಗಡೆ ಹಿಂಗೆ ತೆಗ್ದ ತಕ್ಷಣವೇ ಹ್ಯಾಪಿ ಬರ್ಡೇ ಅಂತ ಬರೋ ಥರ ಎಲ್ಲ ಬರೆದಿದ್ಲು ಫ್ರೆಂಡ್ಸ್. ಎಲ್ರಿಗೂ ಇಷ್ಟ ಆಯಿತು ಅವಳು ಮಾಡಿರೋದು. ಸಾನು ಕೊಟ್ಟಿರೋಂಥ ಬರ್ತಡೇ ಗಿಫ್ಟ್ ಎಲ್ಲ ಒಂದೊಂದಾಗಿ ಓಪನ್ ಮಾಡಿ ನೋಡ್ತಾ ಇದ್ಲು ಸೋನು. ಫ್ರೆಂಡ್ಸ್ ಹಾಗೆ ಲೆಟರ್ಸ್ ಕೂಡ ಓದ್ತಾ ಇದ್ಲು. ನಾನು ಎಲ್ಲ ವಾಯ್ಸ್ನ ಒಂದೊಂದು ಸ್ವಲ್ಪ ಮ್ಯೂಟ್ ಮಾಡಿದ್ದೀನಿ, ಯಾಕೆ ಅಂದರೆ ಟಿ ವಿ ಹಾಕಿದ್ರು ಫ್ರೆಂಡ್ಸ್, ಟಿ ವಿ ಸೌಂಡ್ ಬರ್ತಾಯಿತ್ತು. ಹಾಗಾಗಿ ನೋಡಿ ಈ ರೀತಿಯಾಗಿ ಬಾಕ್ಸ್ ತೊಗೊಂಡು ಅಲ್ಲೆಲ್ಲ ಬರೆದ್ಬಿಟ್ಟು ಚೆನ್ನಾಗಿ ಮಾಡಿದ್ಲು ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಅಲ್ಲಿ ತೊಗೊಂಡಿದ್ದೀವಿ ಅದು ಪರ್ಸು. ಇವಾಗ ನೆಕ್ಸ್ಟ್ ನಮ್ಮಮ್ಮ ದುಡ್ಡು ಕೊಡ್ತಾ ಇದ್ದಾರೆ. ಇವಾಗ ನಾನು ತಂದಿರೋ ಅಂಥ ಡ್ರೆಸ್ ನೋಡ್ತಾ ಇದ್ದಾರೆ. ಚೆನ್ನಾಗಿದೆ ಫ್ರೆಂಡ್ಸ್, ವೈಟ್ ಕಲರು. ಫ್ರೆಂಡ್ಸ್ ಇವಾಗ ಬರ್ತಡೇ ಸೆಲೆಬ್ರೇಷನ್ ನೈಟ್ 12 ಗಂಟೆಗೆ ಕಟ್ ಮಾಡಿಸಿದ್ದಾಯಿತು. ಇನ್ನು ನಾಳೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಟ್ರಿಪ್ಪಿಗೆ. ಎಲ್ಲಿಗೆ ಏನು ಅಂತ ಹೇಳ್ತೀನಿ, ನಾಳೆ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಬೈ ಬೈ ಫ್ರೆಂಡ್ಸ್.